ಓಂ ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಬಾಬರವರ ಮಧುರ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ಗಹನವಾದ ಜ್ಞಾನದ ಮಂಥನವನ್ನು ಆರಂಭಿಸುವ ಮುನ್ನ ನಾವೆಲ್ಲರೂ ನಮ್ಮ ದೈನಂದಿನ ಜೀವನದ ಒಂದು ಸುಂದರವಾದ ಲೌಕಿಕ ಉದಾಹರಣೆಯನ್ನು ನಮ್ಮ ಕಣ್ಣ ಮುಂದೆ ತಂದುಕೊಳ್ಳೋಣ. ಖಂಡಿತ. ಒಂದು ದೃಷ್ಟಾಂತದಿಂದ ಶುರು ಮಾಡುವುದು ಮನಸ್ಸಿಗೆ ಬೇಗ ನಾಟುತ್ತದೆ. ಹೌದು, ನಾವೊಂದು ಸುಂದರವಾದ ಭವ್ಯವಾದ ಹೊಸ ಮನೆಯನ್ನು ಕಟ್ಟುವಿಸುತ್ತಿದ್ದೇವೆ ಎಂದು ಭಾವಿಸೋಣ. ಆ ಹೊಸ ಮನೆಯ ನಿರ್ಮಾಣ ಕಾರ್ಯ ನಡೆಯುತ್ತಿರುವಾಗಲೇ ನಾವು ಪ್ರಸ್ತುತ ವಾಸವಿರುವ ಹಳೆಯ, ಅಲ್ಲಲ್ಲಿ ಸೋರುತ್ತಿರುವ ಕಿರಿದಾದ ಬಾಡಿಗೆ ಮನೆಯ ಮೇಲೆ ನಮಗೆ ಸಹಜವಾಗಿಯೇ ಮೋಹ ಹೊರಟು ಹೋಗ್ತದಲ್ವಾ? ಸಂಪೂರ್ಣವಾಗಿ. ಆ ಹಳೆಯ ಗೋಡೆಗಳ ಬಗ್ಗೆ, ಅಲ್ಲಿನ ಕುಂದುಕೊರತೆಗಳ ಬಗ್ಗೆ ನಾವು ದುಃಖಿಸುವುದಿಲ್ಲ. ಬದಲಾಗಿ ಆ ಹೊಸ ಮನೆಯ ಪ್ರವೇಶದ ಗಳಿಗೆಗಾಗಿ ನಾವು ಅತ್ಯಂತ ಕಾತುರದಿಂದ ಕಾಯ್ತೇವೆ. ಹಳೆಯದರ ಮೇಲಿನ ಮಮತೆ ತಾನಾಗಿಯೇ ಕಳಚಿಬೀಳುತ್ತದೆ. ಇದನ್ನೇ ಇಂದು ಬಾಬಾ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ. ಮಧುರ ಮಕ್ಕಳೇ, ನೀವು ಈ ಸ್ಮಶಾನವನ್ನು ಪರಿಸ್ಥಾನವನ್ನಾಗಿ ಮಾಡುತ್ತಿದ್ದೀರಿ. ಆದ್ದರಿಂದ ನಿಮ್ಗೆ ಈ ಹಳೆಯ ಪ್ರಪಂಚ ಸ್ಮಶಾನದಿಂದ ಸಂಪೂರ್ಣ ವೈರಾಗ್ಯವಿರಬೇಕು. ಎಂಥ ಆಳವಾದ ಮಾತು! ಇಲ್ಲಿ ಬಾಬಾ ಅವರು ಬಳಸಿರುವ ಸ್ಮಶಾನ ಮತ್ತು ಪರಿಸ್ಥಾನ ಎಂಬ ಎರಡು ಶಬ್ದಗಳ ನಡುವಿನ ಅಂತರ ಬಹಳ ದೊಡ್ಡದಾಗಿದೆ. ಹೌದು, ನಾವು ಸಾಮಾನ್ಯವಾಗಿ ಸ್ಮಶಾನ ಅಂದ್ರೆ ಭೌತಿಕ ದೇಹಗಳನ್ನು ಸುಡುವ ಸ್ಥಳ ಅಂತ ಭಾವಿಸ್ತೇವೆ. ಆದರೆ ಇಲ್ಲಿ ಇಡೀ ಹಳೆಯ ಪ್ರಪಂಚವನ್ನೇ ಸ್ಮಶಾನ ಅಂತ ಕರೆಯೋದ್ರ ಹಿಂದಿನ ಆಂತರಿಕ ರಹಸ್ಯವೇನು, ಮತ್ತು ಈ ಭೌತಿಕ ಪ್ರಪಂಚದಲ್ಲಿ ಜೀವಿಸ್ತಲೇ ಇದರ ಮೇಲೆ ಸಂಪೂರ್ಣ ವೈರಾಗ್ಯ ಹೊಂದುವುದು ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ ಅಂತ ನಾವು ಆಳವಾಗಿ ಚಿಂತಿಸಬೇಕಾಗಿದೆ. ಈ ವಾಕ್ಯದ ಆಳವನ್ನು ಅರ್ಥಮಾಡಿಕೊಳ್ಳಲು ನಾವು ಆತ್ಮದ ಮೂಲ ಸ್ಥಿತಿಯನ್ನು ಗಮನಿಸಬೇಕು. ಬಾಬಾ ಇಲ್ಲಿ ಸ್ಮಶಾನ ಅಂತ ಕರೆಯುತ್ತಿರುವುದು ಮನುಷ್ಯರೊಳಗಿನ ಪವಿತ್ರತೆ, ದೈವಿ ಗುಣಗಳು ಮತ್ತು ನೈತಿಕ ಮೌಲ್ಯಗಳು ಸಂಪೂರ್ಣವಾಗಿ ಮೃತಪಟ್ಟಿರುವ ಈ ತಮೋಪ್ರಧಾನ ಸ್ಥಿತಿಯನ್ನು. ಅಂದ್ರೆ ಕೇವಲ ವಿಕಾರಗಳ ವಾತಾವರಣ. ಹೌದು. ಎಲ್ಲಿ ಕೇವಲ ವಿಕಾರಗಳ, ಅಹಂಕಾರದ ಮತ್ತು ದುಃಖದ ವಾತಾವರಣವಿದೆಯೋ ಅದು ಜೀವಂತ ಸ್ಮಶಾನವೇ ಸರಿ. ಇದಕ್ಕೆ ತದ್ವಿರುದ್ಧವಾಗಿ ಪರಿಸ್ಥಾನ ಅಂದ್ರೆ ದೇವತೆಗಳ ಹೊಸ ಪ್ರಪಂಚ. ಎಲ್ಲಿ ಯಾವುದೇ ರೀತಿಯ ದುಃಖ, ರೋಗ, ಅಶಾಂತಿ ಇರೋದಿಲ್ವೋ ಆ ಸುಂದರವಾದ ಸ್ಥಿತಿ. ಖಂಡಿತ. ನಾವೀಗ ಆ ಹೊಸ ಪ್ರಪಂಚದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದೇವೆ. ವೈರಾಗ್ಯ ಅಂದ್ರೆ ಲೌಕಿಕ ಜವಾಬ್ದಾರಿಗಳನ್ನು ತ್ಯಜಿಸಿ ಕಾಡು ಸೇರೋದಲ್ಲ, ಬದಲಾಗಿ ಕಮಲದ ಹೂವಿನಂತೆ ಕೆಸರಿನಲ್ಲಿದ್ದರೂ ಅಂಟಿಕೊಳ್ಳದೆ ಬುದ್ಧಿಯಿಂದ ಸಂಪೂರ್ಣವಾಗಿ ನಿರ್ಮೋಹಿಗಳಾಗುವುದು. ಈ ಹಳೆಯ ಪ್ರಪಂಚದ ವಿನಾಶಕಾಲ ಹತ್ತಿರದಲ್ಲಿದೆ ಎಂಬ ಸತ್ಯದ ಅರಿವೇ ನಮಗೆ ಈ ನೈಜ ವೈರಾಗ್ಯವನ್ನು ತಂದುಕೊಡುತ್ತದೆ. ಬುದ್ಧಿಯಿಂದ ನಿರ್ಮೋಹಿಯಾಗುವ ಈ ಸ್ಥಿತಿಯ ಬಗ್ಗೆ ಯೋಚಿಸುತ್ತಿದ್ದಂತೆಯೇ ಇಂದಿನ ಮುರಳಿಯ ಪ್ರಶ್ನೋತ್ತರ ವಿಭಾಗವು ನಮ್ಮನ್ನು ಮತ್ತಷ್ಟು ಅಂತರ್ಮುಖರನ್ನಾಗಿ ಮಾಡುತ್ತದೆ. ಇಂದಿನ ಪ್ರಶ್ನೆ ಹೀಗಿದೆ: ಬೇಹದ್ದಿನ ತಂದೆಯು ತಮ್ಮ ಆತ್ಮಿಕ ಮಕ್ಕಳ ವಿಚಿತ್ರವಾದ ಸೇವಕನಾಗಿದ್ದಾರೆ ಹೇಗೆ? ಬಹಳ ಅದ್ಭುತವಾದ ಪ್ರಶ್ನೆ ಇದು. ಹೌದಲ್ವಾ? ನಾವು ಕೇವಲ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಮೊದಲು ಬಾಬಾ ಈ ಪ್ರಶ್ನೆಯನ್ನು ಏಕೆಯೇ ನಮ್ಮ ಮುಂದಿಟ್ಟಿದ್ದಾರೆ ಅಂತ ವಿಶ್ಲೇಷಿಸುವುದು ಸೂಕ್ತವೆನಿಸುತ್ತವೆ. ಲೌಕಿಕ ಜೀವನದಲ್ಲಿ ನಾವು ಅನೇಕ ಬಾರಿ ಅತೃಪ್ತರಾಗಿರುತ್ತೇವೆ. ನಮ್ಮ ಈ ಅಶಾಂತಿಗೆ ಕಾರಣ ನಮ್ಮೊಳಗಿನ ನಾನು ಎಂಬ ಅಹಂಕಾರವಲ್ಲವೇ? ಖಂಡಿತವಾಗಿಯೂ. ಮನುಷ್ಯನ ಸಹಜ ಪ್ರವೃತ್ತಿ ಅಧಿಕಾರವನ್ನು ಬಯಸುವುದು. ನಾನು ಇಷ್ಟು ಓದಿದ್ದೇನೆ, ನನ್ನ ಬಳಿ ಇಷ್ಟು ಸಂಪತ್ತಿದೆ, ಇತರರು ನನ್ನ ಸೇವೆ ಮಾಡಬೇಕು ಎಂಬ ನಿರೀಕ್ಷೆಗಳೇ ನಮ್ಮ ಅಶಾಂತಿಗೆ ಮೂಲ. ಆದರೆ ಇಡೀ ಬ್ರಹ್ಮಾಂಡದ ಒಡೆಯ ತಾನೇ ಸ್ವತಃ ಸೇವಕನಾಗಿ ಬರುವ ಈ ವಿಚಿತ್ರ ಪ್ರಕ್ರಿಯೆಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಈ ಪ್ರಶ್ನೆ ನಮ್ಮ ಆಂತರಿಕ ಅಹಂಕಾರದ ಬೇರುಗಳನ್ನು ಸಂಪೂರ್ಣವಾಗಿ ಅಲುಗಾಡಿಸುತ್ತದೆ ನೋಡಿ. ಪರಮಾತ್ಮನು ಅಧಿಕಾರಿಯಾಗಿ ಬರುವುದಿಲ್ಲ, ಬದಲಾಗಿ ಅತ್ಯಂತ ನಮ್ರತೆಯ ಮೂರ್ತಿಯಾಗಿ ವಿಚಿತ್ರ ಸೇವಕನಾಗಿ ಬರುತ್ತಾನೆ. ವಿಚಿತ್ರ ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ, ಲೌಕಿಕದಲ್ಲಿ ಸೇವಕರು ಪ್ರತಿಫಲವನ್ನೂ ನಿರೀಕ್ಷಿಸುತ್ತಾರೆ. ಆದರೆ ಈ ಸೇವಕ ಕೇವಲ ನೀಡಲು ಬಂದಿದ್ದಾನೆ. ಭಗವಂತನೇ ನನ್ನ ಸೇವೆಗಾಗಿ, ನನ್ನ ಉದ್ಧಾರಕ್ಕಾಗಿ ಇಷ್ಟು ನಮ್ರತೆಯಿಂದ ಬಂದಿದ್ದಾನೆ ಎಂಬ ಆಳವಾದ ಅರಿವು ನಮ್ಮೊಳಗೆ ಇಳಿದಾಗ ನಮ್ಮ ಲೌಕಿಕ ಪದವಿ, ಸಂಪತ್ತಿನ ಮೇಲಿನ ಆ ಅಹಂಕಾರ ತಾನಾಗಿಯೇ ಕರಗಲು ಆರಂಭಿಸುತ್ತದೆ. ಪರಮಾತ್ಮನ ಈ ನಮ್ರತೆಯೇ ಆತ್ಮಗಳನ್ನು ಪರಿವರ್ತಿಸುವ ಅತಿ ದೊಡ್ಡ ಶಕ್ತಿಯಾಗಿದೆ. ಎಂತಹ ಮಧುರವಾದ ರಹಸ್ಯ ಇದು! ಆ ಅದ್ಭುತ ಶಕ್ತಿಯ ಕುರಿತಾಗಿಯೇ ಬಾಬಾ ತಮ್ಮ ಉತ್ತರದಲ್ಲಿ ಹೀಗೆ ಹೇಳ್ತಾರೆ: ಮಕ್ಕಳೇ, ನಾನು ನಿಮ್ಮ ದೋಬಿ ಅಂದ್ರೆ ಅಗಸ ಯಾಗಿದ್ದೇನೆ. ನೀವು ಮಕ್ಕಳನ್ನಷ್ಟೇ ಅಲ್ಲ, ಇಡೀ ಪ್ರಪಂಚದ ಛೀ ಕೊಳಕು ವಸ್ತುಗಳನ್ನು ಸೆಕೆಂಡ್ನಲ್ಲಿ ಸ್ವಚ್ಛ ಮಾಡಿಬಿಡ್ತೇನೆ.
ಆತ್ಮರೂಪಿ ವಸ್ತ್ರವು ಸ್ವಚ್ಛವಾದರೆ ಶರೀರವು ಶುದ್ಧವಾದದ್ದೇ ಸಿಗುತ್ತದೆ. ತಂದೆಯು ಇಂತಹ ವಿಚಿತ್ರ ಸೇವಕನಾಗಿದ್ದಾರೆ. ಮನ್ಮನಾಭವದ ಮಂತ್ರದಿಂದ ಸೆಕೆಂಡಿನಲ್ಲಿ ಸ್ವಚ್ಛ ಮಾಡಿಬಿಡ್ತಾರೆ. ಇಲ್ಲಿ ದೋಬಿಯ ಉದಾಹರಣೆ ಎಷ್ಟೊಂದು ನಿಖರವಾಗಿದೆ. ಹೌದು, ಲೌಕಿಕ ದೋಬಿ ಕಲ್ಲಿನ ಮೇಲೆ ಬಡಿದು ಕಠಿಣವಾದ ರಾಸಾಯನಿಕಗಳನ್ನು ಬಳಸಿ ಬಟ್ಟೆ ತೊಳೆಯುತ್ತಾನೆ. ಆದರೆ ಈ ಆತ್ಮಿಕ ದೋಬಿ ಬಳಸುವ ಆ ಮನ್ಮನಾಭವ ಎಂಬ ಮಂತ್ರ ಹೇಗೆ ಕೆಲಸ ಮಾಡುತ್ತದೆ, ದೈನಂದಿನ ಜವಾಬ್ದಾರಿಗಳ ನಡುವೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಲೌಕಿಕ ದೋಬಿಗೂ ಮತ್ತು ಈ ಆತ್ಮಿಕ ದೋಬಿಗೂ ಇರುವ ವ್ಯತ್ಯಾಸವೇ ಈ ಜ್ಞಾನದ ಸೌಂದರ್ಯ. ಜನ್ಮ ಜನ್ಮಾಂತರಗಳಿಂದ ಪಂಚವಿಕಾರಗಳ ಕೊಳಕನ್ನು ಮೆತ್ತಿಕೊಂಡಿರುವ ನಮ್ಮ ಆತ್ಮರೂಪಿ ವಸ್ತ್ರವನ್ನು ತೊಳೆಯಲು ಕಠಿಣವಾದ ಶಿಕ್ಷೆಗಳ ಅಗತ್ಯವಿಲ್ಲ ಎಂದು ಪರಮಾತ್ಮ ತಿಳಿಸುತ್ತಾನೆ. ಕೇವಲ ಮನಸ್ಸಿನಿಂದ? ಹೌದು, ಮನ್ಮನಾಭವ ಅಂದ್ರೆ ನಿನ್ನ ಮನಸ್ಸನ್ನು ನನ್ನಲ್ಲಿಡು. ಇದು ಕೇವಲ ಒಂದು ಕಡೆ ಕುಳಿತುಕೊಂಡು ಕಣ್ಣು ಮುಚ್ಚುವುದಲ್ಲ. ನಾವು ದೈನಂದಿನ ಕಾರ್ಯಗಳನ್ನು ಮಾಡುವಾಗ ನಮ್ಮ ಬುದ್ಧಿ ಸಹಜವಾಗಿ ಲೌಕಿಕ ಸಮಸ್ಯೆಗಳತ್ತ, ಸಂಬಂಧಗಳತ್ತ ಜಾರುತ್ತದೆ ಅಲ್ವಾ? ಖಂಡಿತ ಜಾರುತ್ತದೆ. ಆ ಜಾರುವ ಬುದ್ಧಿಯನ್ನು ಪ್ರೀತಿಯಿಂದ ಮತ್ತೆ ಪರಮಾತ್ಮನ ಸ್ಮೃತಿಯ ಕಡೆಗೆ ತರುವ ಪ್ರಕ್ರಿಯೆ ಇದೆಯಲ್ಲ, ಅದುವೇ ವಾಸ್ತವಿಕ ಶುದ್ಧೀಕರಣ. ಮನಸ್ಸು ಪರಮಾತ್ಮನ ಶುದ್ಧ ಅಲೆಗಳಿಗೆ ಸಂಪರ್ಕಗೊಂಡಾಗ ಆತ್ಮದಲ್ಲಿರುವ ವಿಕಾರಗಳ ಕೊಳಕು ಕೇವಲ 1 ಸೆಕೆಂಡಿನಲ್ಲಿ ಕರಗಲು ಆರಂಭಿಸುತ್ತದೆ. ಮತ್ತು ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ, ಆತ್ಮ ಶುದ್ಧವಾದರೆ ಭವಿಷ್ಯದಲ್ಲಿ ಲಭಿಸುವ ಶರೀರವು ಸಂಪೂರ್ಣ ಶುದ್ಧವಾಗಿರುತ್ತದೆ. ಹೌದು, ಭವಿಷ್ಯದ ಕಾಂಚನ ಕಾಯವು ಈಗಿನ ನಮ್ಮ ಮಾನಸಿಕ ಶುದ್ಧತೆಯ ನೇರ ಪ್ರತಿಫಲವಾಗಿದೆ. ಈ ಆಳವಾದ ಚಿಂತನೆಯೊಂದಿಗೆ ನಾವು ಮುಂದುವರಿಯುತ್ತಿದ್ದಂತೆ ಆತ್ಮವು ಪರಮಾತ್ಮನ ಪ್ರೀತಿಯಲ್ಲಿ ಹೇಗೆ ಸಂಪೂರ್ಣವಾಗಿ ತಲ್ಲೀನವಾಗುತ್ತದೆ ಎಂಬ ಭಾವ ಮೂಡುತ್ತದೆ. ಇಂದಿನ ಮುರಳಿಯಲ್ಲಿ ಉಲ್ಲೇಖಿಸಿರುವ ಗೀತೆಯ ಭಾವವೂ ಇದೇ ಆಗಿದೆ. ಜನ್ಮ ಜನ್ಮಾಂತರಗಳಿಂದ ಅಲೆದಾಡಿದ ಆತ್ಮಕ್ಕೆ ತಂದೆಯ ಆಶ್ರಯ ಸಿಕ್ಕಾಗ ಮೂಡುವ ಸಮಾಧಾನ ಇದು. ಇದಾದ ನಂತರ ಮುರಳಿಯ ಸಾಲುಗಳು ಹೀಗೆ ಮುಂದುವರೆಯುತ್ತವೆ. ಓಂ ಶಾಂತಿ. ಮತ್ತು ಬಾಬಾ ಹೇಳುತ್ತಾರೆ, ನಾನಾತ್ಮನ ಸ್ವಧರ್ಮವು ಶಾಂತಿಯಾಗಿದೆ. ಎಂತಹ ಅದ್ಭುತವಾದ ಮಾತು! ಆತ್ಮವು ಕರ್ಮೇಂದ್ರಿಯಗಳ ಹೊರೆಯಿಂದ ಸಂಪೂರ್ಣವಾಗಿ ಸುಸ್ತಾಗಿ ಬಿಟ್ಟಿದೆ ಎಂದು ಹೇಳಲಾಗಿದೆ. ನಾವು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡುತ್ತಲೇ ಇರುತ್ತೇವೆ. ಆತ್ಮವು ಕೇವಲ ಈ ಶರೀರದಲ್ಲಿ ಬರುವುದರಿಂದ ತಾನು ಶಬ್ದ ಮಾಡುವ ಸ್ಥಿತಿಯಲ್ಲಿದ್ದೇನೆ ಎನ್ನುತ್ತದೆ. ನಾವು ಕರ್ಮಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಶಬ್ದ ಮಾಡುವ ಸ್ಥಿತಿಯಲ್ಲಿದ್ದು ಶಾಂತಿಯ ಅನುಭವ ಮಾಡುವುದು ಹೇಗೆ? ಇದು ಪ್ರತಿಯೊಬ್ಬ ಸಾಧಕನೂ ಎದುರಿಸುವ ಅತ್ಯಂತ ಸೂಕ್ಷ್ಮವಾದ ಸವಾಲು. ಬಾಬಾ ಇಲ್ಲಿ ನಮಗೆ ಕರ್ಮ ಸಂನ್ಯಾಸವನ್ನು ಬೋಧಿಸುತ್ತಿಲ್ಲ. ನಾವು ಅರಣ್ಯಕ್ಕೆ ಹೋಗಿ ಕರ್ಮೇಂದ್ರಿಯಗಳನ್ನು ಕಟ್ಟಿಹಾಕುವ ಅಗತ್ಯವಿಲ್ಲ. ಜನ್ಮ ಜನ್ಮಾಂತರಗಳಿಂದ ಕಣ್ಣುಗಳಿಂದ ನೋಡಿ, ಕಿವಿಗಳಿಂದ ಕೇಳಿ, ಬಾಯಿಯಿಂದ ಮಾತನಾಡಿ ಆತ್ಮವು ತನ್ನ ಮೂಲ ಸ್ವರೂಪವಾದ ಶಾಂತಿಯನ್ನು ಮರೆತುಬಿಟ್ಟಿದೆ. ಅದು ಸುಸ್ತಾಗಿದೆ. ನಾವು ಶಬ್ದ ಮಾಡುವ ಸ್ಥಿತಿಯಲ್ಲಿದ್ದರೂ ನಾನು ಶರೀರವಲ್ಲ, ನಾನು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವ ಶಾಂತ ಸ್ವರೂಪದ ಆತ್ಮ ಎಂಬ ಅರಿವನ್ನು ಸದಾ ಜಾಗೃತವಾಗಿ ಇಟ್ಟುಕೊಳ್ಳಬೇಕು. ಅಂದ್ರೆ ಆ ಬೇರ್ಪಡುವಿಕೆಯ ಭಾವ. ಖಂಡಿತ. ನಾನು ಶಾಂತಿ ದೇಶದ ನಿವಾಸಿ, ಈ ಭೂಮಿಯ ರಂಗಮಂಚದ ಮೇಲೆ ಕೇವಲ ಒಂದು ಪಾತ್ರವನ್ನು ನಿರ್ವಹಿಸಲು ಬಂದಿದ್ದೇನೆ ಎಂಬ ಆ ನಿರ್ಲಿಪ್ತತೆಯ ಭಾವವೇ ಕರ್ಮಯೋಗ. ಕರ್ಮ ಮಾಡುತ್ತಲೇ ಆಂತರಿಕ ಮೌನವನ್ನು ಕಾಯ್ದುಕೊಳ್ಳುವುದೇ ಇದರ ಗುಟ್ಟು. ಈ ಆಂತರಿಕ ಮೌನವೇ ನಮಗೆ ಉನ್ನತ ಮಟ್ಟದ ಯೋಗಾಗ್ನಿಯನ್ನು ಪ್ರಜ್ವಲಿಸಲು ಶಕ್ತಿ ನೀಡುತ್ತದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಹೌದು. ಈ ಯೋಗಾಗ್ನಿಯ ರಹಸ್ಯವನ್ನು ಆಳವಾಗಿ ಬಿಚ್ಚಿಡುತ್ತಾ ಮುರಳಿಯಲ್ಲಿ ಹೀಗೆ ಹೇಳಲಾಗಿದೆ. ಸತ್ಯಯುಗದಲ್ಲಿ ಪಂಚತತ್ವಗಳೂ ಸಹ ಸತೋಪ್ರಧಾನವಾಗಿರುತ್ತವೆ. ಇಲ್ಲಿ ಪಂಚತತ್ವಗಳು ತಮೋಪ್ರಧಾನವಾಗಿವೆ. ಚಿನ್ನದಲ್ಲಿ ತುಕ್ಕು ಬೀಳುವುದರಿಂದ ಚಿನ್ನವು ಪತಿತವಾಗಿ ಬಿಡುತ್ತದೆ. ಮತ್ತೆ ಅದನ್ನು ಸ್ವಚ್ಛ ಮಾಡಲು ಭಟ್ಟಿಯಲ್ಲಿ ಹಾಕಲಾಗುತ್ತದೆ. ಇದರ ಹೆಸರೇ ಆಗಿದೆ ಯೋಗಾಗ್ನಿ. ಬಹಳ ಸುಂದರವಾದ ಹೋಲಿಕೆ ಇದು. ಲೌಕಿಕ ಪ್ರಪಂಚದಲ್ಲಿ ಮನುಷ್ಯರು ಪಾಪಗಳನ್ನು ಕಳೆದುಕೊಳ್ಳಲು ಕಠಿಣವಾದ ಹಠಯೋಗಗಳನ್ನು, ಉಪವಾಸಗಳನ್ನು ಮಾಡುತ್ತಾರೆ. ಭೌತಿಕವಾಗಿ ದೇಹವನ್ನು ದಂಡಿಸುತ್ತಾರೆ. ಆದರೆ ಬಾಬಾ ಅವರು ಕೇವಲ ಯೋಗಾಗ್ನಿಯಿಂದ ಮಾತ್ರ ಪಾಪಗಳು ಭಸ್ಮವಾಗುತ್ತವೆ ಎನ್ನುತ್ತಾರೆ. ಭೌತಿಕ ಹಠಯೋಗಗಳಿಗೂ ಮತ್ತು ಪರಮಾತ್ಮನ ಸ್ಮೃತಿಯೆಂಬ ಯೋಗಾಗ್ನಿಗೂ ಇರುವ ವ್ಯತ್ಯಾಸವನ್ನು ನಾವು ಹೇಗೆ ಗ್ರಹಿಸಬೇಕು? ಭೌತಿಕ ಉಪವಾಸ ಅಥವಾ ದೇಹವನ್ನು ದಂಡಿಸುವ ಹಠಯೋಗಗಳಿಂದ ಶರೀರಕ್ಕೆ ಕಷ್ಟವಾಗಬಹುದೇ ಹೊರತು ಆತ್ಮದ ಮೇಲಿರುವ ಪಾಪದ ಹೊರೆ ಕರಗುವುದಿಲ್ಲ. ಬಾಬಾ ಅವರು ಶುದ್ಧ ಅಪರಂಜಿ ಚಿನ್ನದ ಉದಾಹರಣೆಯನ್ನು ನೀಡಿದ್ದಾರೆ. ಮೂಲತಃ ಆತ್ಮವೆಂಬುದು ಶುದ್ಧ ಚಿನ್ನ. ಆದರೆ ಜನ್ಮಜನ್ಮಾಂತರಗಳ ಪ್ರಯಾಣದಲ್ಲಿ ಕಾಮ, ಕ್ರೋಧ, ಲೋಭಗಳೆಂಬ ತುಕ್ಕು ಹಿಡಿದು ಅದು ಪತಿತವಾಗಿದೆ.
ತಮೋಪ್ರಧಾನವಾಗಿದೆ. ಈ ಮಾನಸಿಕ ತುಕ್ಕನ್ನು ಭೌತಿಕ ಬೆಂಕಿಯಿಂದಾಗಲಿ ಶಾರೀರಿಕ ವ್ಯಾಯಾಮಗಳಿಂದಾಗಲಿ ಸುಡಲು ಸಾಧ್ಯವೇ ಇಲ್ಲ. ಖಂಡಿತ ಸಾಧ್ಯವಿಲ್ಲ. ಮನಸ್ಸಿನ ವಿಕಾರಗಳನ್ನು ಸುಡಲು ಜ್ಞಾನ ಮತ್ತು ಪರಮಾತ್ಮನ ನಿರಂತರ ಶ್ರುತಿ ಎಂಬ ಆಂತರಿಕ ಬೆಂಕಿಯ ಅಂದರೆ ಯೋಗಾಗ್ನಿಯ ಅವಶ್ಯಕತೆಯಿದೆ. ಡ್ರಾಮಾ ಅಂದರೆ ಈ ವಿಶ್ವನಾಟಕದ ನಿಯಮದಂತೆ ಪ್ರಕೃತಿಯ 5 ತತ್ವಗಳು ಸಹ ತಮೋಪ್ರಧಾನ ಸ್ಥಿತಿಯನ್ನು ತಲುಪಲೇಬೇಕಿತ್ತು. ಹೌದು, ಅದು ಅನಿವಾರ್ಯ. ಈಗ ವೃಕ್ಷದ ಬೀಜರೂಪನಾದ ಪರಮಪಿತನು ಸ್ವತಃ ಬಂದು ಈ ಯೋಗಾಗ್ನಿಯನ್ನು ಹೊತ್ತಿಸಿದ್ದಾನೆ. ಈ ಜ್ಞಾನದ ಭಟ್ಟಿಯಲ್ಲಿ ಆತ್ಮವನ್ನು ಹಾಕಿದಾಗ ಮಾತ್ರ ಅದು ಮತ್ತೆ ಸತೋಪ್ರಧಾನ ಸ್ಥಿತಿಯನ್ನು ತಲುಪಲು ಸಾಧ್ಯ. ಆತ್ಮವು ಸತೋಪ್ರಧಾನ ಸ್ಥಿತಿಯನ್ನು ತಲುಪುವ ಈ ಪ್ರಕ್ರಿಯೆಯಲ್ಲಿ ಅಹಿಂಸೆಯ ಪರಿಕಲ್ಪನೆಯನ್ನು ಬಾಬಾ ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಲ್ಲಿ ವಿವರಿಸ್ತಾರೆ. ಸತ್ಯಯುಗದಲ್ಲಿ ದೇವತೆಗಳು, ಕಲಿಯುಗದಲ್ಲಿ ಅಸುರರಿದ್ದಾರೆ. ಬಾಕಿ ಅಸುರರು ಮತ್ತು ದೇವತೆಗಳ ಯುದ್ಧವಾಡಿಲ್ಲ. ನೀವು ಯೋಗ ಬಲದಿಂದ ಆಸುರಿ ಪಂಚವಿಕಾರಗಳ ಮೇಲೆ ಜಯಗಳಿಸ್ತೀರಿ. ಬಾಕಿ ಯಾವುದೇ ಹಿಂಸಕ ಯುದ್ಧದ ಮಾತಿಲ್ಲ. ನೀವು ಯಾವುದೇ ಪ್ರಕಾರದಿಂದ ಹಿಂಸೆ ಮಾಡುವುದಿಲ್ಲ, ಎಂದೂ ಯಾರನ್ನೂ ಹೊಡೆಯುವುದೂ ಇಲ್ಲ. ನೀವು ದ್ವಿಗುಣ ಅಹಿಂಸಕರು. ದ್ವಿಗುಣ ಅಹಿಂಸಕರು ಎಂತಹ ಅದ್ಭುತವಾದ ಪದಪ್ರಯೋಗ. ಹೌದು, ನಾವು ಸಾಮಾನ್ಯವಾಗಿ ದೈಹಿಕವಾಗಿ ಯಾರಿಗೂ ಹೊಡೆಯದಿರುವುದನ್ನು ಅಹಿಂಸೆ ಅಂತ ಭಾವಿಸ್ತೇವೆ. ಆದರೆ ಬಾಬಾ ಇಲ್ಲಿ ದ್ವಿಗುಣ ಅಹಿಂಸಕರು ಅಂತ ಹೇಳಿದ್ದಾರೆ. ಆಂತರಿಕ ವಿಕಾರಗಳನ್ನು, ಉದಾಹರಣೆಗೆ ನಮ್ಮೊಳಗೆ ಹುಟ್ಟುವ ಕೋಪ ಅಥವಾ ಈರ್ಷೆಯನ್ನು ಹಿಂಸೆ ಅಂತ ಪರಿಗಣಿಸುವುದು ಮತ್ತು ಅದನ್ನು ಯೋಗಬಲದಿಂದ ನಿಯಂತ್ರಿಸುವುದು ಹೇಗೆ? ಇದೇ ಆಧ್ಯಾತ್ಮಿಕತೆಯ ಅತ್ಯಂತ ಸೂಕ್ಷ್ಮವಾದ ಹಂತ. ಭೌತಿಕವಾಗಿ ಯಾರಿಗೂ ತೊಂದರೆ ನೀಡದಿರುವುದು ಅಹಿಂಸೆಯ ಮೊದಲ ಹಂತ ಮಾತ್ರ. ಆದ್ರೆ ದ್ವಿಗುಣ ಅಹಿಂಸಕರು ಅಂದ್ರೆ ಯಾರು ತಮ್ಮನ್ನಾಗಲಿ ಅಥವಾ ಇತರರನ್ನಾಗಲಿ ಆಧ್ಯಾತ್ಮಿಕವಾಗಿ ಹರಣ ಮಾಡುವುದಿಲ್ಲವೋ ಅವರು. ಅಂದ್ರೆ ಆಂತರಿಕ ಹಿಂಸೆ. ಹೌದು. ನಮ್ಮೊಳಗೆ ಕೋಪ, ಅಸೂಯೆ ಅಥವಾ ದುರಾಸೆ ಮೂಡಿದಾಗ ನಾವು ಮೊದಲು ನಮ್ಮ ಆತ್ಮದ ಶಾಂತಿಯನ್ನೇ ಕೊಲ್ತೇವೆ. ಅದು ನಮ್ಮ ಮೇರೆಯೇ ನಾವು ಮಾಡಿಕೊಳ್ಳುವ ಅತೀ ದೊಡ್ಡ ಹಿಂಸೆ. ಬಾಬಾ ಅವರು ವಿಶೇಷವಾಗಿ ಕಾಮದ ಬಗ್ಗೆ ಎಚ್ಚರಿಸ್ತಾ ಅದನ್ನು ಕಾಮಕಟಾರಿ ಎಂದು ಕರೆದಿದ್ದಾರೆ. ಕಟಾರಿ ಅಂದ್ರೆ ಕತ್ತಿ ಅಲ್ವಾ? ಹೌದು, ಹೌದು. ಅದು ನೋಡಲು ಆಕರ್ಷಕವಾಗಿರಬಹುದು, ಆದ್ರೆ ಅದು ಕೊಡುವುದು ಕೇವಲ ಗಾಯ ಮತ್ತು ನೋವನ್ನು ಮಾತ್ರ. ಭೌತಿಕ ಆಕರ್ಷಣೆಗಳು ಕ್ಷಣಿಕ ಸುಖದ ಭ್ರಮೆಯನ್ನು ನೀಡಿದರೂ ಅವುಗಳ ಅಂತಿಮ ಫಲಿತಾಂಶ ದುಃಖ ಮಾತ್ರ. ಖಂಡಿತ. ಈ ಆಸುರಿ ಪಂಚವಿಕಾರಗಳನ್ನು ಜಯಿಸಲು ಯಾವುದೇ ಭೌತಿಕ ಅಸ್ತ್ರಗಳ ಅಗತ್ಯವಿಲ್ಲ. ಆತ್ಮಬಲ ಮತ್ತು ಪರಮಾತ್ಮನ ಮೇಲಿನ ನಿರಂತರ ಒಲವು ಅಂದರೆ ಯೋಗ ಬಲವೇ ಈ ವಿಕಾರಗಳೆಂಬ ಶತ್ರುಗಳನ್ನು ಶಾಂತಗೊಳಿಸುವ ಏಕೈಕ ಮಾರ್ಗ. ಈ ಆಂತರಿಕ ಶತ್ರುಗಳನ್ನು ಜಯಿಸಲು ನಮಗೆ ಜ್ಞಾನದ ಅವಶ್ಯಕತೆಯಿದೆ. ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗದ ಕಡೆಗಿನ ಪಯಣವನ್ನು ವಿವರಿಸ್ತಾ ಬಾಬಾ ಹೀಗೇಳುತ್ತಾರೆ: ಜ್ಞಾನ ಮತ್ತು ಭಕ್ತಿ ನಂತರ ವೈರಾಗ್ಯ ಬರುವುದು. ಹಳೆಯ ಪ್ರಪಂಚದಿಂದ ವೈರಾಗ್ಯ, ಇದು ಬೇಹದ್ದಿನ ವೈರಾಗ್ಯವಾಗಿದೆ. ಭಕ್ತಿ ಮಾರ್ಗದಲ್ಲಿ ನಾವು ಒಬ್ಬ ಶಿವನನ್ನೇ ಆರಾಧಿಸುತ್ತಿದ್ದೆವು. ಅದನ್ನು ಅವ್ಯಭಿಚಾರಿ ಭಕ್ತಿ ಎಂದು ಕರೆಯಲಾಗಿದೆ. ಈಗ ಜ್ಞಾನ ಮಾರ್ಗದಲ್ಲಿ ಒಬ್ಬ ತಂದೆಯಿಂದಲೇ ನೇರವಾಗಿ ಕೀಳುತ್ತಿದ್ದೇವೆ. ಇದು ಅವ್ಯಭಿಚಾರಿ ಜ್ಞಾನ. ಇಲ್ಲಿ ಬಾಬಾ ಅವರು ಬಹಳ ರಮಣೀಯವಾದ ಗುಪ್ತ ರಹಸ್ಯವೊಂದನ್ನು ಬಿಚ್ಚಿಡುತ್ತಾರೆ. ವಾಸ್ತವದಲ್ಲಿ ನೀವು ಚೈತನ್ಯ ಗೋಮುಖವಾಗಿದ್ದೀರಿ. ನಿಮ್ಮ ಬಾಯಿಂದ ಜ್ಞಾನಾಮೃತವೂ ಹೊರಬರುತ್ತದೆ. ಚೈತನ್ಯ ಗೋಮುಖ? ಹೌದು. ಲೌಕಿಕದಲ್ಲಿ ಗೋಮುಖದಿಂದ ಬರುವ ಭೌತಿಕ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕಳೆಯುತ್ತದೆ ಎಂಬ ನಂಬಿಕೆಯಿದೆ. ಆದರೆ ಈ ಚೈತನ್ಯ ಗೋಮುಖ ಮತ್ತು ಜ್ಞಾನಾಮೃತದ ಪರಿಕಲ್ಪನೆ ಭೌತಿಕ ನಂಬಿಕೆಗಳನ್ನು ಹೇಗೆ ತಿದ್ದುತ್ತದೆ? ಲೌಕಿಕ ನಂಬಿಕೆಗಳು ಸತ್ಯದ ಕೇವಲ ನೆರಳು ಮಾತ್ರ. ಭೌತಿಕ ನದಿಗಳಲ್ಲಿನ ನೀರು ಶರೀರವನ್ನು ಮಾತ್ರ ಸ್ವಚ್ಛಗೊಳಿಸಬಲ್ಲದು. ಆದರೆ ಜನ್ಮಾಂತರಗಳಿಂದ ಆತ್ಮಕ್ಕೆ ಅಂಟಿರುವ ಪಾಪಗಳು ಭೌತಿಕ ನೀರಿನಿಂದ ಹೇಗೆ ತೊಳೆದು ಹೋಗಲು ಸಾಧ್ಯ? ಸಾಧ್ಯವಿಲ್ಲ. ನದಿಗಳಂತೂ ಯುಗ ಯುಗಗಳಿಂದ ಹರಿಯುತ್ತಲೇ ಇವೆ. ಆದರೂ ಪ್ರಪಂಚ ಏಕೆ ಪತಿತವಾಗುತ್ತಲೇ ಸಾಗಿದೆಯಲ್ವಾ? ಹೌದು. ಈ ಸತ್ಯವನ್ನು ಅರಿತಾಗಲೇ ನಮ್ಗೆ ಜ್ಞಾನಾಮೃತದ ಬೆಲೆ ತಿಳಿಯುವುದು. ಬಾಬಾ ಅವರು ಬ್ರಹ್ಮರವರ ಬಾಯಿಯನ್ನು ಚೈತನ್ಯ ಗೋಮುಖ ಎಂದು ಕರೆದಿದ್ದಾರೆ. ಗೋವಿನಿಂದ ಪೌಷ್ಟಿಕವಾದ ಹಾಲು ಸಿಗುತ್ತದೆ. ಅದೇ ರೀತಿ ಪರಮಾತ್ಮನು ಬ್ರಹ್ಮರವರ ಮುಖದ ಮೂಲಕ ಉಣಬಡಿಸುತ್ತಿರುವ ಈ ಜ್ಞಾನಾಮೃತವು ಆತ್ಮವನ್ನು ಪೋಷಿಸುತ್ತದೆ ಮತ್ತು ಪಾವನಗೊಳಿಸುತ್ತದೆ. ಎಂತಹ ಅದ್ಭುತವಾದ ಹೋಲಿಕೆ! ಕೇವಲ ಒಬ್ಬ ತಂದೆಯಿಂದ ಏಕಾಗ್ರತೆಯಿಂದ ಈ ಜ್ಞಾನವನ್ನು ಸ್ವೀಕರಿಸುವುದೇ ಅವ್ಯಭಿಚಾರಿ ಜ್ಞಾನ. ಅನೇಕರ ಅಭಿಪ್ರಾಯಗಳಿಗೆ, ಲೌಕಿಕ ಗೊಂದಲಗಳಿಗೆ ಕಿವಿಗೊಡದೆ ನೇರವಾಗಿ ಸತ್ಯವನ್ನು ಗ್ರಹಿಸುವ ಈ ಪ್ರಕ್ರಿಯೆಯೇ ನಮಗೆ ಹಳೆಯ ಪ್ರಪಂಚದ ಮೇಲಿನ
ಬೇಹದ್ದಿನ ವೈರಾಗ್ಯವನ್ನು ತಂದುಕೊಡುತ್ತದೆ. ಈ ಬೇಹದ್ದಿನ ವೈರಾಗ್ಯವು ನಮಗೆ ವಿಶ್ವ ನಾಟಕದ ಸಂಪೂರ್ಣ ಅರಿವನ್ನು ನೀಡುತ್ತದೆ. ಬಾಬಾ ದೃಢವಾಗಿ ಹೇಳುತ್ತಾರೆ, ನೀವು ತಿಳಿದುಕೊಂಡಿದ್ದೀರಿ, ನಾಟಕದಲ್ಲಿ ಯಾವುದು ಒಂದು ಬಾರಿ ಆಗಿ ಹೋಯಿತೋ ಅದು ಮತ್ತೆ 5000 ವರ್ಷಗಳ ನಂತರ ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು. ಚಾಚೂ ತಪ್ಪದೇ, ಇದು ಬಹಳ ಮುಖ್ಯವಾದ ಮಾತು. ಹೌದು. ಈಗ ಇಡೀ ಸೃಷ್ಟಿಯಲ್ಲಿ ರಾವಣ ರಾಜ್ಯವಿದೆ. ಕೇವಲ ಒಂದು ನಿರ್ದಿಷ್ಟ ಸ್ಥಳವಲ್ಲ, ಬದಲಾಗಿ ಇಡೀ ಪೃಥ್ವಿಯೇ ಲಂಕೆಯಾಗಿದೆ. ಇಲ್ಲಿ ದಶಹರಾ ಹಬ್ಬದ ಉಲ್ಲೇಖ ಬರುತ್ತದೆ. ಲೌಕಿಕದಲ್ಲಿ ದಶಹರಾ ಹಬ್ಬವನ್ನು ಆಚರಿಸಿ ರಾವಣನ ಪ್ರತಿಕೃತಿಯನ್ನು ಸುಡುತ್ತಾರೆ. ಆದರೆ ಬಾಬಾ ನಮಗೆ ಬೇಹದ್ದಿನ ದಶಹರದ ಅರ್ಥವನ್ನು ತಿಳಿಸುತ್ತಾ, ನಾನು ರುದ್ರ ಜ್ಞಾನಯಜ್ಞವನ್ನು ರಚಿಸುತ್ತೇನೆ. ಈ ಇಡೀ ಹಳೆಯ ಪ್ರಪಂಚವೂ ಜ್ಞಾನಯಜ್ಞದಲ್ಲಿ ಸ್ವಾಹ ಆಗಿಬಿಡುತ್ತದೆ ಎಂದು ಹೇಳಿದ್ದಾರೆ. ಲೌಕಿಕ ಯಜ್ಞಗಳಲ್ಲಿ ಭೌತಿಕ ವಸ್ತುಗಳನ್ನು ಅಗ್ನಿಗೆ ಅರ್ಪಿಸುವುದಕ್ಕೂ ಮತ್ತು ಈ ಬೇಹದ್ದಿನ ರುದ್ರ ಜ್ಞಾನಯಜ್ಞದಲ್ಲಿ ಇಡೀ ಹಳೆಯ ಪ್ರಪಂಚವೇ ಸ್ವಾಹ ಆಗುವುದಕ್ಕೂ ಇರುವ ಆಳವಾದ ವ್ಯತ್ಯಾಸವೇನು? ಮತ್ತು ಇದೇ ಸಂದರ್ಭದಲ್ಲಿ ಶಿವಜಯಂತಿಯ ನಂತರವೇ ಕೃಷ್ಣ ಜಯಂತಿ ಬರುತ್ತದೆ ಎಂಬ ರಹಸ್ಯವನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಲೌಕಿಕ ಯಜ್ಞಗಳಲ್ಲಿ ನಾವು ತುಪ್ಪ, ಧಾನ್ಯಗಳನ್ನು ಅಗ್ನಿಗೆ ಅರ್ಪಿಸಿ ದೇವತೆಗಳನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತೇವೆ. ಆದರೆ ಅದು ಕೇವಲ ತಾತ್ಕಾಲಿಕ. ಪರಮಪಿತನು ರಚಿಸಿರುವ ಈ ರುದ್ರಜ್ಞಾನಯಜ್ಞ ಅತ್ಯಂತ ವಿಭಿನ್ನವಾದದ್ದು. ಇದರಲ್ಲಿ ನಾವು ಭೌತಿಕ ವಸ್ತುಗಳನ್ನಲ್ಲ, ಬದಲಾಗಿ ನಮ್ಮ ಅಹಂಕಾರ, ಹಳೆಯ ಸ್ವಭಾವ ಸಂಸ್ಕಾರಗಳು, ದೇಹದ ಮೇಲಿನ ಅಭಿಮಾನ ಮತ್ತು ಈ ಇಡೀ ವಿಕಾರಿ ಪ್ರಪಂಚದ ಮೇಲಿನ ಮೋಹವನ್ನು ಆಹುತಿಯಾಗಿ ನೀಡಬೇಕು. ಸಂಪೂರ್ಣ ಆಹುತಿ. ಹೌದು. ಪೃಥ್ವಿಯೆಂಬ ಲಂಕೆಯನ್ನು ಆವರಿಸಿರುವ ಪಂಚವಿಕಾರಗಳೆಂಬ ರಾವಣನನ್ನು ಯೋಗಾಗ್ನಿಯಿಂದ ಸುಟ್ಟು ಭಸ್ಮ ಮಾಡುವುದೇ ನಿಜವಾದ ಬೇಹದ್ದಿನ ದಶಹರ. ಈ ಹಳೆಯ ಪ್ರಪಂಚದ ವಿನಾಶಕ್ಕೂ ಮುನ್ನ ಹೊಸ ಪ್ರಪಂಚದ ಸ್ಥಾಪನೆಯ ಕಾರ್ಯ ಅವಶ್ಯವಾಗಿ ನಡೆಯಲೇಬೇಕು. ಖಂಡಿತ ನಡೆಯಬೇಕು. ಆ ಸ್ಥಾಪನೆಯ ಕಾರ್ಯ ನಡೆಯುತ್ತಿರುವುದು ಶಿವತಂದೆಯ ದಿವ್ಯ ಜನ್ಮದಿಂದ. ನಿರಾಕಾರ ತಂದೆಯ ಆಗಮನದ, ಅಂದರೆ ಶಿವಜಯಂತಿಯ ನಂತರವೇ ಪವಿತ್ರವಾದ ದೈವೀ ಪ್ರಪಂಚದ ಮೊದಲ ರಾಜಕುಮಾರ ಕೃಷ್ಣನ ಜನ್ಮವಾಗಲು ಸಾಧ್ಯ. ಕೃಷ್ಣನು ಸತ್ಯಯುಗದ ಸಂಪೂರ್ಣ ಪ್ರಾಪ್ತಿಯನ್ನು ಅನುಭವಿಸುವ ಮೂರ್ತಿ. ಹೌದು. ಆದ್ದರಿಂದ ಪತಿತಪಾವನ ತಂದೆಯ ಕಾರ್ಯ ಪೂರ್ಣಗೊಂಡ ಮೇಲೆಯೇ ಸತ್ಯಯುಗದ ಕೃಷ್ಣನ ಆಗಮನವಾಗುತ್ತದೆ ಎಂಬುದು ಪ್ರಕೃತಿಯ ಅಚಲ ನಿಯಮ. ವಿನಾಶ ಮತ್ತು ಸ್ಥಾಪನೆಯ ಈ ಅದ್ಭುತ ಪ್ರಕ್ರಿಯೆಯು ನಡೆಯುತ್ತಿರುವ ಈ ಸಮಯವನ್ನು ಬಾಬಾ ಪುರುಷೋತ್ತಮ ಸಂಗಮಯುಗ ಎಂದು ಕರೆದಿದ್ದಾರೆ. ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ನನ್ನನ್ನು ಧೋಬಿಯಂತಲೂ ಹೇಳ್ತಾರೆ. ನಾನು ಬಂದು ಎಲ್ಲ ಆತ್ಮರನ್ನು ಸ್ವಚ್ಛ ಮಾಡುತ್ತೇನೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ. ಎಷ್ಟು ಸಹಜ ಉಪಾಯವಾಗಿದೆ! ತಂದೆಯನ್ನು ನೆನಪು ಮಾಡಿದರೆ ಪಾವನರಾಗಿ ಬಿಡುತ್ತೀರಿ. ಇದು ಎಂತಹ ಮಧುರವಾದ ಭರವಸೆ! ಹೌದು. ಈ ಸ್ಥಿತಿಯನ್ನು ವಾಸ್ತವಿಕ ಜೀವನದಲ್ಲಿ ಉಳಿಸಿಕೊಳ್ಳುವುದು ಹೇಗೆ? ಲೌಕಿಕದಲ್ಲಿ ಅನೇಕರು ಕೊನೆಯಲ್ಲಿ ತಾವು ಬ್ರಹ್ಮತತ್ವದ ಲೀನವಾಗಿ ಬಿಡುತ್ತೇವೆ ಎಂದು ಭಾವಿಸುತ್ತಾರೆ. ಅದೇ ಬಾಬಾ ಅವರು ಬ್ರಹ್ಮತತ್ವದೊಂದಿಗೆ ಯೋಗವನ್ನಿಡುವುದರಿಂದ ಪಾವನರಂತೂ ಆಗುವುದಿಲ್ಲ, ಯಾರೊಬ್ಬರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ, ಪುನರ್ಜನ್ಮವನ್ನಂತೂ ತೆಗೆದುಕೊಳ್ಳಲೇಬೇಕಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆತ್ಮವು ಲೀನವಾಗುವುದಿಲ್ಲ, ಬದಲಾಗಿ ಪಾತ್ರ ನಿರ್ವಹಿಸಲೇಬೇಕು ಎಂದಾದರೆ ಈ ಸಂಗಮಯುಗದಲ್ಲಿ ಕವಡೆಯಿಂದ ವಜ್ರ ಸಮಾನರಾಗುವ ಪುರುಷಾರ್ಥದ ಗತಿ ಹೇಗಿರಬೇಕು? ಆತ್ಮವೋ ಲೀನವಾಗುತ್ತದೆ ಎಂಬುದು ಮನುಷ್ಯ ಸೃಷ್ಟಿಸಿಕೊಂಡಿರುವ ಅತಿದೊಡ್ಡ ಭ್ರಮೆ. ಆತ್ಮವು ಅವಿನಾಶಿ, ಅದು ಬೆಳಕಿನ ಬಿಂದು. ಅದು ಎಲ್ಲಿಯೂ ಹೋಗಿ ಮರೆಯಾಗೋದಿಲ್ಲ. ಅದು ತನ್ನ ಸ್ವಧರ್ಮದಲ್ಲಿ ವಿರಮಿಸಬಹುದು. ಆದರೆ ವಿಶ್ವನಾಟಕದ ಚಕ್ರದಂತೆ ಅದು ಮತ್ತೆ ರಂಗಮಂಚಕ್ಕೆ ಬಂದು ತನ್ನ ಪಾತ್ರವನ್ನು ಅಭಿನಯಿಸಲೇಬೇಕು. ಹೌದು, ಪಾತ್ರ ಮಾಡಲೇಬೇಕು. ಹಾಗಾಗಿಯೇ ಈ ಪುರುಷೋತ್ತಮ ಸಂಗಮಯುಗ ಅತ್ಯಂತ ಅಮೂಲ್ಯವಾದದ್ದು. ಇಲ್ಲಿ ಬಾಬಾ ನಮಗೆ ಹೇಳಿಕೊಡುತ್ತಿರುವ ಉಪಾಯ ಕಠಿಣವಾದದ್ದಲ್ಲ. ನಡೆಯುತ್ತಾ ತಿರುಗಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿ, ನಾನು ಮತ್ತೇನು ಕಷ್ಟವನ್ನು ನಿಮಗೆ ಕೊಡುವುದಿಲ್ಲ ಎನ್ನುತ್ತಾರೆ ಬಾಬಾ. ಅಂದರೆ ನಾವು ನಮ್ಮ ಲೌಕಿಕ ಜವಾಬ್ದಾರಿಗಳಿಂದ ಓಡಿ ಹೋಗಬೇಕಾಗಿಲ್ಲ. ಖಂಡಿತ ಇಲ್ಲ. ಕಚೇರಿಯಲ್ಲಿ ಕೆಲಸ ಮಾಡುತ್ತಿರಲಿ, ಮನೆಯಲ್ಲಿ ಅಡಿಗೆ ಮಾಡುತ್ತಿರಲಿ, ಬುದ್ಧಿಯ ಒಂದು ತಂತಿಯನ್ನು ಆ ಜ್ಞಾನಸಾಗರನಿಗೆ ಜೋಡಿಸಿರಬೇಕು. ಆ ನಿರಂತರವಾದ ಸೈಲೆಂಟ್ ಆದ ನೆನಪೇ ನಮ್ಮನ್ನು ಕವಡೆಯಿಂದ, ಅಂದರೆ ಮೌಲ್ಯರಹಿತ ಸ್ಥಿತಿಯಿಂದ ವಜ್ರ ಸಮಾನರನ್ನಾಗಿ, ಅಂದರೆ ದೈವಿ ಗುಣಸಂಪನ್ನರನ್ನಾಗಿ ರೂಪಿಸುತ್ತದೆ. ಇದೇ ನಿಜವಾದ ಮನ್ಮನಾಭವ. ಎಂತಹ ಸ್ಪಷ್ಟತೆ ಇದು! ನಾವು ನಮ್ಮ ದೈನಂದಿನ ಕಾರ್ಯಗಳ ನಡುವೆಯೇ ಆಂತರಿಕವಾಗಿ ಬದಲಾಗುವ ಈ ಪ್ರಕ್ರಿಯೆ ನಿಜಕ್ಕೂ ಅದ್ಭುತವಾದದ್ದು. ಸರಿ,
ಹಾಗಾದ್ರೆ ನೇರವಾಗಿ ಧಾರಣೆಯ ಮೊದಲನೇ ಪಾಯಿಂಟ್ ಕಡೆಗೆ ಗಮನ ಹರಿಸೋಣ. ಬಾಬಾ ಹೇಳ್ತಾರೆ, ತಂದೆಯ ಪ್ರತಿ ಆದೇಶದಂತೆ ನಡೆದು ಸ್ವಯಂನೂ ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಹೌದು. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಸ್ವಯಂನ ವಸ್ತ್ರಗಳನ್ನು ಸ್ವಚ್ಛ ಮಾಡ್ಕೊಳ್ಬೇಕಾಗಿದೆ. ಎಂಥ ಅದ್ಭುತವಾದ ಮಾತು ಅಲ್ವಾ? ಖಂಡಿತ. ಇಲ್ಲಿ ನಮ್ಮ ವಸ್ತ್ರಗಳನ್ನು ಸ್ವಚ್ಛ ಮಾಡಿಕೊಳ್ಳುವುದು ಎನ್ನುವ ಪದಬಳಕೆ ಬಹಳ ಗಹನವಾಗಿದೆ. ಅಂದ್ರೆ ಪ್ರಾಯೋಗಿಕವಾಗಿ ಇದು ಏನರ್ಥ ಕೊಡ್ತದೆ? ನೋಡಿ, ಇಲ್ಲಿ ವಸ್ತ್ರ ಅಂದ್ರೆ ನಮ್ಮ ಆತ್ಮದ ಮೇಲಿರುವ ಹಳೆಯ ಸಂಸ್ಕಾರಗಳ ಲೇಪನ. ಓಹೋ. ಪ್ರಸ್ತುತ ಆತ್ಮವು ತಮೋಪ್ರಧಾನ ಸ್ಥಿತಿಯಲ್ಲಿದೆ. ಲೌಕಿಕ ಜೀವನದ ಗದ್ದಲಗಳ ನಡುವೆಯೂ ಕೇವಲ ಒಬ್ಬ ತಂದೆಯ ಯಾದ್ ಅಂದ್ರೆ ನೆನಪು ಮತ್ತೆ ಶ್ರೀಮತದ ಪಾಲನೆಯಿಂದ ಮಾತ್ರ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಹೌದು, ಸತೋಪ್ರಧಾನವನ್ನಾಗಿ ಅಂದ್ರೆ ಕವಡೆಯಿಂದ ವಜ್ರವನ್ನಾಗಿ ಪರಿವರ್ತಿಸಲು ಸಾಧ್ಯ. ದಿನನಿತ್ಯದ ಲೌಕಿಕ ವ್ಯವಹಾರಗಳಲ್ಲಿ, ಕಚೇರಿಯ ಒತ್ತಡಗಳಲ್ಲಿ ಅಥವಾ ಸಂಬಂಧಗಳ ಘರ್ಷಣೆಗಳಲ್ಲಿ ನಮ್ಮ ಮೂಲ ಸತೋಪ್ರಧಾನ ಸ್ವರೂಪವು ಮಲಿನವಾಗುತ್ತಲೇ ಇರುತ್ತದೆ. ಅಂದ್ರೆ ಈ ಕೊಳೆಯನ್ನ ಕೇವಲ ಮೇಲ್ನೋಟದ ಸಕಾರಾತ್ಮಕ ಚಿಂತನೆಗಳಿಂದ ತೊಳೆಯಲು ಸಾಧ್ಯವಿಲ್ಲ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಆತ್ಮದ ಮೇಲಿನ ಈ ಮಲಿನತೆಯು ಕೇವಲ ನಾವು ಮಾಡುವ ಸ್ಪಷ್ಟವಾದ ತಪ್ಪುಗಳಿಂದ ಮಾತ್ರ ಬರುವುದಿಲ್ಲ. ಬದಲಾಗಿ ದಿನವಿಡೀ ನಾವು ಇಟ್ಟುಕೊಳ್ಳುವ ದೇಹಾಭಿಮಾನದ ಸೂಕ್ಷ್ಮ ಸ್ಮೃತಿಯಿಂದಲೋ ಬರ್ತದೆ. ನಾನೊಬ್ಬ ಅಧಿಕಾರಿ, ನಾನೊಬ್ಬ ಜವಾಬ್ದಾರಿಯುತ ಪೋಷಕ ಎಂಬ ಲೌಕಿಕ ಅಸ್ಮಿತೆಗಳೇ ಅದೇ ಆತ್ಮಕ್ಕೆ ಅಂಟಿಕೊಳ್ಳುವ ಧೂಳು. ಅದಕ್ಕೆ ಬಾಬಾ ಇಲ್ಲಿ ಸ್ಪಷ್ಟವಾದ ಮಾರ್ಗವನ್ನು ನೀಡಿದ್ದಾರೆ, ಒಬ್ಬ ತಂದೆಯ ನೆನಪಿನಲ್ಲಿದ್ದು ಅಂತ. ಹೌದು. ಪರಮಾತ್ಮನ ಯಾದ್ ಎಂಬುದು ಕೇವಲ ಒಂದು ಭಾವನಾತ್ಮಕ ಪ್ರಕ್ರಿಯೆಯಲ್ಲ, ಅದು ನಮ್ಮ ಬುದ್ಧಿಯ ತರಂಗಗಳನ್ನು ಬದಲಾಯಿಸುವ ಅತಿ ಪ್ರಬಲವಾದ ಶಕ್ತಿ. ಯಾದ್ ಮತ್ತು ಶ್ರೀಮತದ ನಿರಂತರ ಪಾಲನೆಯು ಆತ್ಮದ ಒಳಗಿರುವ ಹಳೆಯ ವಿಕಾರಿ ಸಂಸ್ಕಾರಗಳನ್ನು ಅಳಿಸಿಹಾಕುವ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ. ಅಂದ್ರೆ ನಾವು ಕಚೇರಿಯ ಗಣಕಯಂತ್ರದ ಮುಂದೆ ಕುಳಿತು ನೂರಾರು ಕೆಲಸಗಳನ್ನು ಮಾಡುತ್ತಿರುವಾಗಲೂ ಆಂತರಿಕವಾಗಿ ನಾನು ಕೇವಲ ನಿಮಿತ್ತ, ಪರಮಾತ್ಮನ ಶಕ್ತಿ ನನ್ನ ಮೂಲಕ ಹರಿಯುತ್ತಿದೆ ಎಂಬ ಸ್ಮೃತಿಯಲ್ಲಿರುವುದೇ ವಸ್ತ್ರಗಳನ್ನು ತೊಳೆಯುವ ಪ್ರಕ್ರಿಯೆ. ನಿಖರವಾಗಿ ಹೇಳಿದ್ರಿ. ಈ ನಿರಂತರ ಎಚ್ಚರಿಕೆಯ ಸ್ಥಿತಿಯೇ ನಮ್ಮನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡುತ್ತದೆ. ವಜ್ರದ ವಿಶೇಷತೆಯೆಂದರೆ ಅದು ತನ್ನ ಮೂಲಕ ಹಾಯ್ದು ಹೋಗುವ ಬೆಳಕನ್ನು ಸಂಪೂರ್ಣವಾಗಿ ಪ್ರತಿಫಲಿಸುತ್ತದೆ. ಹೌದು. ಅದೇ ರೀತಿ ನಮ್ಮ ಸಂಸ್ಕಾರಗಳೆಂಬ ವಸ್ತ್ರ ಸಂಪೂರ್ಣ ಸ್ವಚ್ಛವಾದಾಗ ಪರಮಾತ್ಮನ ಜ್ಞಾನ ಮತ್ತು ಗುಣಗಳು ನಮ್ಮ ಮೂಲಕ ಜಗತ್ತಿಗೆ ಅಡೆತಡೆಯಿಲ್ಲದೆ ಪ್ರತಿಫಲಿಸುತ್ತವೆ. ಇದು ಬಹಳ ಸ್ಪಷ್ಟವಾಗಿದೆ. ಈಗ ಧಾರಣೆಯ ಎರಡನೇ ಪಾಯಿಂಟ್ ಕಡೆ ಹೋಗೋಣ. ಬಾಬಾ ಹೇಳ್ತಾರೆ, ಈಗ ಹೊಸ ಮನೆಗೆ ಹೋಗ್ಬೇಕಾಗಿದೆ, ಆದ್ರಿಂದ ಈ ಹಳೆಯ ಮನೆಯಿಂದ ಬೇಹದ್ದಿನ ವೈರಾಗ್ಯವಿರ್ಬೇಕಾಗಿದೆ. ನಶೆ ಇರ್ಲಿ, ಈ ಹಳೆಯ ಸ್ಮಶಾನದಲ್ಲಿ ನಾವು ಪರಿಸ್ಥಾನವನ್ನು ಸ್ಥಾಪನೆ ಮಾಡುತ್ತೇವೆ. ಬೇಹದ್ದಿನ ವೈರಾಗ್ಯ, ಇದು ನಮ್ಮ ಪುರುಷಾರ್ಥದ ಅತಿದೊಡ್ಡ ಹೆಜ್ಜೆ. ಹೌದು. ಆದ್ರೆ ಲೌಕಿಕ ಜವಾಬ್ದಾರಿಗಳಾದ ಕಚೇರಿಯ ಕೆಲಸ, ಸಂಸಾರದ ಜವಾಬ್ದಾರಿಗಳನ್ನು ನಿಭಾಯಿಸುವಾಗಲೂ ಈ ಬೇಹದ್ದಿನ ವೈರಾಗ್ಯ ಬೆಳೆಸಿಕೊಳ್ಳುವಲ್ಲಿ ಇರುವ ಅಡೆತಡೆಗಳೇನು? ವೈರಾಗ್ಯ ಎಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದಲ್ಲ, ಬದಲಾಗಿ ಕರ್ಮಕ್ಷೇತ್ರದಲ್ಲಿ ಇದ್ದುಕೊಂಡೇ ಕಮಲದ ಹೂವಿನಂತೆ ಅಂಟಿಕೊಳ್ಳದೇ ಇರುವುದು. ಕಮಲದ ಹೂವಿನಂತೆ ಮನ್ನಣೆ ಸಿಗದಿದ್ದಾಗ ಅಥವಾ ನಮ್ಮ ಆಪ್ತರೇ ನಮ್ಮನ್ನು ಅಪಾರ್ಥ ಮಾಡಿಕೊಂಡಾಗ ನಮ್ಮೊಳಗಿನ ನಿರೀಕ್ಷೆಗಳು ಭಗ್ನಗೊಂಡು ದುಃಖವಾಗುತ್ತದೆಯಲ್ವಾ? ಅದೇ ಅಡೆತಡೆ. ಆ ಕ್ಷಣದಲ್ಲಿ ಇದು ಹಳೆಯ ಸ್ಮಶಾನ ಎಂಬ ಅರಿವು ಒಂದು ರಕ್ಷಣಾತ್ಮಕ ಅಸ್ತ್ರವಾಗಿ ಕೆಲಸ ಮಾಡುತ್ತದೆ. ಸ್ಮಶಾನ ಎಂದರೆ ಕೇವಲ ಭೌತಿಕವಾಗಿ ಸತ್ತವರ ಜಾಗವಲ್ಲ, ಇದು ಆಧ್ಯಾತ್ಮಿಕವಾಗಿ ತಮೋಪ್ರಧಾನವಾಗಿರುವ, ನಿರ್ಜೀವವಾಗಿರುವ ಸಂಸ್ಕಾರಗಳ ಜಗತ್ತು. ಅಂದ್ರೆ ಇಲ್ಲಿರುವವರಿಂದ ನಾವು ಶಾಶ್ವತವಾದ ಪ್ರೀತಿ, ಗೌರವ ಅಥವಾ ನ್ಯಾಯವನ್ನು ನಿರೀಕ್ಷಿಸುವುದೇ ನಮ್ಮ ಅಜ್ಞಾನ ಅಂತಾಯ್ತು. ಖಂಡಿತ. ಯಾವಾಗ ನಾವು ಈ ನಿರೀಕ್ಷೆಗಳ ಭಾರವನ್ನು ಕೆಳಗಿಳಿಸುತ್ತೇವೆಯೋ ಆಗ ನಮ್ಮೊಳಗೆ ಬಾಬಾ ಹೇಳಿದ ಆ ನಶೆ ಹುಟ್ಟಿಕೊಳ್ಳುತ್ತದೆ. ನಾನು ಈ ಹಳೆಯ ಸ್ಮಶಾನದಲ್ಲಿ ಪರಿಸ್ಥಾನವನ್ನು ಸ್ಥಾಪಿಸುವ ನಿಮಿತ್ತ ಮಾತ್ರ ಅಂತ. ನಮ್ಮನ್ನು ಅಪಮಾನಿಸುವ ವ್ಯಕ್ತಿಯ ಎದುರು ನಿಂತಾಗಲೂ ನಾವು ಶೋಷಿತರು ಎಂಬ ಭಾವನೆ ಬರುವುದಿಲ್ಲ. ಹೌದು, ಬರುವುದಿಲ್ಲ. ಬದಲಾಗಿ ನಾನು ಈ ಕಲುಷಿತ ವಾತಾವರಣದಲ್ಲಿ ನನ್ನ ಸತೋಪ್ರಧಾನ ಗುಣಗಳ ಮೂಲಕ ಹೊಸ ಪ್ರಪಂಚದ ಅಡಿಪಾಯವನ್ನು ಹಾಕುತ್ತಿರುವ ಮಾಸ್ಟರ್ ರಚಯಿತ ಎಂಬ ಉನ್ನತ ಪುರುಷಾರ್ಥದ ನಶೆ ನಮ್ಮನ್ನು ಕಾಪಾಡುತ್ತದೆ. ಈ ದೃಷ್ಟಿಕೋನದ ಬದಲಾವಣೆಯೇ ನಮ್ಮ ಅಸ್ತಿತ್ವವನ್ನು ಬದಲಾಯಿಸುತ್ತದೆ. ಇತರರ ಬಗ್ಗೆ ನಮಗಿರುವ ಗ್ರಹಿಕೆ ಬದಲಾಗುತ್ತದೆ. ಇದು ಇಂದಿನ ಮುರಳಿಯ ಅತ್ಯಂತ ಪ್ರಬಲವಾದ ವರದಾನದ ವಿಷಯವಾಗಿದೆ. ಹೌದು, ವರದಾನ ಬಹಳ ಸೂಕ್ಷ್ಮವಾಗಿದೆ. ಬಾಬಾ ಹೇಳ್ತಾರೆ, ದಯಾದೃಷ್ಟಿಯ ಮೂಲಕ ತಿರಸ್ಕಾರದ ದೃಷ್ಟಿಯನ್ನು ಸಮಾಪ್ತಿಗೊಳಿಸುವ ಜ್ಞಾನಪೂರ್ಣ ಭವ. ಮತ್ತೆ ಮುಂದುವರೆದು ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಇವರಂತೂ ಇರುವುದೇ ಹೀಗೆ ಎಂದು ಯೋಚಿಸುವುದಿಲ್ಲವೋ ಅವರೇ ಜ್ಞಾನಪೂರ್ಣರು.
ಇವರಂತೂ ಇರುವುದೇ ಹೀಗೆ. ಈ ನಿರ್ಣಯ ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೊಂದು ಸಹಜವಾಗಿ ಬಿಟ್ಟಿದೆ ಅಲ್ವಾ? ನಿಜ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಡನೆ ಅಥವಾ ಮನೆಯಲ್ಲಿ ಸಂಬಂಧಿಕರೊಡನೆ ಕಿರಿಕಿರಿ ಉಂಟಾದಾಗ ಈ ವರದಾನ ಹೇಗೆ ಕೆಲಸ ಮಾಡುತ್ತದೆ ಅಂತ ನೀವು ವಿವರಿಸಬಹುದಾ? ಖಂಡಿತ. ಈ ವರದಾನವು ನಮ್ಮ ದೃಷ್ಟಿ ಮತ್ತು ವೃತ್ತಿಗಳನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಾವು ಯಾರನ್ನಾದರೂ ಇವರು ಬದಲಾಗುವುದಿಲ್ಲ ಅಂತ ನಿರ್ಧಾರಿಸಿದ ಕ್ಷಣ ನಾವು ಬಾಬಾರವರ ಜ್ಞಾನದ ಮೂಲಭೂತ ತತ್ವವಾದ ಪರಿವರ್ತನೆಯನ್ನೇ ತಿರಸ್ಕರಿಸಿದಂತೆ. ಅಂದ್ರೆ ಪರಮಾತ್ಮನ ಶಕ್ತಿಯ ಬಗ್ಗೆ ಅಪನಂಬಿಕೆ ತೋರಿದಂತೆ. ಹೌದು. ಬೇರೆಯವರ ಸಂಸ್ಕಾರಗಳನ್ನು ನೋಡಿ ತಿರಸ್ಕರಿಸುವ ಬದಲು ತಂದೆಯ ಸಮಾನವಾದ ದಯಾಹೃದಯ ದೃಷ್ಟಿಯನ್ನು ಇಟ್ಟುಕೊಂಡಾಗ ನಮ್ಮ ಸ್ಥಿತಿ ನಿರ್ವಿಘ್ನವಾಗುತ್ತದೆ. ಇದರ ಜೊತೆಗೆ ನಮ್ಮ ಈ ತಿರಸ್ಕಾರದ ದೃಷ್ಟಿಯು ತಕ್ಷಣವೇ ಒಂದು ಪ್ರಬಲವಾದ ನಕಾರಾತ್ಮಕ ವೃತ್ತಿಯಾಗಿ ಮಾರ್ಪಡುತ್ತದಲ್ವಾ? ಬಹಳ ಸರಿಯಾಗಿ ಹೇಳಿದ್ರಿ. ನಾವು ಯಾರನ್ನಾದರೂ ಅವರ ಕಠಿಣ ಸಂಸ್ಕಾರಗಳ ಆಧಾರದ ಮೇಲೆ ತಿರಸ್ಕರಿಸಿದಾಗ ನಮ್ಮಿಂದ ಹೊರಹೊಮ್ಮುವ ಆ ನಕಾರಾತ್ಮಕ ಕಂಪನಗಳು ಅವರ ಆ ಹಳೆಯ ಸಂಸ್ಕಾರಗಳನ್ನು ಮತ್ತಷ್ಟು ದೃಢಗೊಳಿಸ್ತವೆ. ಅಂದ್ರೆ ನಾವು ಯಾರು ಬದಲಾಗಬೇಕು ಅಂತ ಬಯಸುತ್ತಿದ್ದೇವೋ ನಮ್ಮದೇ ತಿರಸ್ಕಾರದ ದೃಷ್ಟಿಯಿಂದ ಅವರ ಬದಲಾವಣೆಗೆ ನಾವೇ ಅಡ್ಡಿಯಾಗ್ತಿದ್ದೇವೆ. ಖಂಡಿತ. ಅದಕ್ಕಾಗಿಯೇ ಬಾಬಾ ದಯಾದೃಷ್ಟಿಯ ಪ್ರಯೋಗವನ್ನು ನೀಡಿದ್ದಾರೆ. ದಯಾದೃಷ್ಟಿ ಎಂದ್ರೆ ಅವರ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳುವುದಲ್ಲ, ಬದಲಾಗಿ ಅವರ ಪ್ರಸ್ತುತ ತಮೋಪ್ರಧಾನ ನಡವಳಿಕೆಯ ಹಿಂದಿರುವ ಶುದ್ಧ ಸತೋಪ್ರಧಾನ ಸ್ವರೂಪವನ್ನು ನೋಡುವುದು. ಹೌದು. ಅವರು ತಮ್ಮ ಹಳೆಯ ಸಂಸ್ಕಾರಗಳ ವಶದಲ್ಲಿದ್ದಾರೆ ಎಂಬ ತಿಳುವಳಿಕೆಯೇ ದಯೆ. ಇದನ್ನ ನಾವು ಒಂದು ಪ್ರಾಯೋಗಿಕ ಮಂತ್ರವನ್ನಾಗೇ ಅಳವಡಿಸಿಕೊಳ್ಬೋದು. ಯಾವುದೇ ಕರ್ಮವನ್ನು ಮಾಡುವ ಮೊದಲು ಅಥವಾ ಕಠಿಣ ವ್ಯಕ್ತಿಯನ್ನು ಎದುರಿಸುವ ಮೊದಲು. ನಾನು ಜ್ಞಾನಪೂರ್ಣ ಆತ್ಮ, ನನ್ನ ದೃಷ್ಟಿ ದಯಾಪೂರ್ಣವಾಗಿದೆ ಅಂತ ಸ್ಮೃತಿ ಮಾಡಿಕೊಳ್ಳಬೇಕು. ಹೌದು. ಈ ಒಂದು ಸಣ್ಣ ಆಂತರಿಕ ವಿರಾಮವು ನಮ್ಮ ಬುದ್ಧಿಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುತ್ತದೆ ಮತ್ತು ಯಾವಾಗ ನಮ್ಮ ಬುದ್ಧಿಯು ಇತರರ ಬಗ್ಗೆ ನಿರ್ಣಯಿಸುವುದರಿಂದ ಮುಕ್ತವಾಗುತ್ತದೆಯೋ ಆಗ ಮಾತ್ರ ಅದು ಉನ್ನತ ಚಿಂತನೆಗೆ ತೆರೆದುಕೊಳ್ಳುತ್ತದೆ. ಇದು ನಮ್ಮನ್ನು ಇಂದಿನ ಸ್ಲೋಗನ್ ಮಂಥನದ ಕಡೆಗೆ ಕರೆದೊಯ್ಯುತ್ತದೆ. ಸ್ಲೋಗನ್ ಕೂಡ ಬುದ್ಧಿಯ ಆಳವಾದ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ. ಬಾಬಾ ಸ್ಲೋಗನ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಸದಾ ಪರಮಾತ್ಮನ ಚಿಂತನೆ ಮಾಡುವವರೇ ನಿಶ್ಚಿಂತ ಚಕ್ರವರ್ತಿಯಾಗಿದ್ದಾರೆ. ಅವರಲ್ಲಿ ಯಾವುದೇ ಪ್ರಕಾರದ ಚಿಂತೆಯುಂಟಾಗಲು ಸಾಧ್ಯವಿಲ್ಲ. ಚಿಂತೆ ಮತ್ತು ಚಿಂತನೆ ಇವೆರಡರ ನಡುವಿನ ವ್ಯತ್ಯಾಸವೇ ನಮ್ಮ ಸ್ಥಿತಿಯ ಮಟ್ಟವನ್ನು ನಿರ್ಧರಿಸುತ್ತದೆ. ದಿನನಿತ್ಯದ ಸವಾಲುಗಳು ಎದುರಾದಾಗ, ಅಂದ್ರೆ ಹಣಕಾಸು, ಆರೋಗ್ಯ, ಸಂಬಂಧದ ಸಮಸ್ಯೆಗಳಿದ್ದಾಗ ಚಿಂತೆ ಬರುವುದು ಸಹಜ. ಆದ್ರೆ ಈ ಸ್ಲೋಗನ್ ನಮ್ಮ ಬುದ್ಧಿಯ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ನೋಡಿ. ಬುದ್ಧಿಯಲ್ಲಿ ಏಕಕಾಲದಲ್ಲಿ ಎರಡಕ್ಕೆ ಜಾಗವಿಲ್ಲ. ಒಂದು ಲೌಕಿಕ ಚಿಂತೆ ಇರ್ತದೆ ಅಥವಾ ಪರಮಾತ್ಮನ ಚಿಂತನೆ ಇರ್ತದೆ. ಬಾಬಾರವರ ಚಿಂತನೆಯನ್ನು ಆಯ್ದುಕೊಂಡಾಗ ಮನುಷ್ಯರು ಸಾಮಾನ್ಯ ಪ್ರಜೆಗಳು ಬದಲು ಆಧ್ಯಾತ್ಮಿಕ ಮಟ್ಟದಲ್ಲಿ ನಿಶ್ಚಿಂತ ಚಕ್ರವರ್ತಿಗಳಾಗುತ್ತಾರೆ. ಅಂದ್ರೆ ಯೋಜನೆ ರೂಪಿಸುವುದು ತಪ್ಪಲ್ಲ, ಆದ್ರೆ ಆ ಯೋಜನೆಗಳ ಸುತ್ತ ಭಯ, ಅಸುರಕ್ಷತೆ ಸೇರ್ಕೊಂಡಾಗ ಅದು ಚಿಂತೆ ಆಗ್ತದೆ. ಹೌದು. ಒಬ್ಬ ಚಕ್ರವರ್ತಿಗೆ ತನ್ನ ಇಡೀ ಸಾಮ್ರಾಜ್ಯದ ಆಗುಹೋಗುಗಳ ಬಗ್ಗೆ ಅರಿವಿರುತ್ತದೆ, ಆದ್ರೆ ಆತ ಭಯಭೀತನಾಗುವುದಿಲ್ಲ, ಏಕೆಂದ್ರೆ ಆತನ ಬಳಿ ಶಕ್ತಿಯ ಹಿಡಿತವಿರುತ್ತದೆ. ಅದೇ ರೀತಿ ಸದಾ ಪರಮಾತ್ಮನ ಚಿಂತನೆಯಲ್ಲಿರುವ ಆತ್ಮವು ತನ್ನ ಸಂಸ್ಕಾರಗಳೆಂಬ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತದೆ. ಜ್ಞಾನದ ನಿರಂತರ ಮಂಥನವೇ ನಮಗಿರುವ ರಕ್ಷಣಾ ಕವಚ. ಲೌಕಿಕ ಚಿಂತೆಗಳಿಗೆ ಪ್ರವೇಶಿಸಲು ಅಲ್ಲಿ ಅವಕಾಶವೇ ಇರಬಾರದು. ಖಂಡಿತ. ಈ ನಿಶ್ಚಿಂತ ಸ್ಥಿತಿಯು ನಮ್ಮನ್ನು ಮತ್ತಷ್ಟು ಸೂಕ್ಷ್ಮವಾದ, ಅಂತಿಮ ಗಮ್ಯವಾದ ಕರ್ಮಾತೀತ ಹಂತದ ಕಡೆಗೆ ಒಯ್ಯುತ್ತದೆ. ಇಂದಿನ ಅವ್ಯಕ್ತ ಇಶಾರೆಯ ಸಾರವು ನಮ್ಮನ್ನು ಆ ನಿಶ್ಶಬ್ದ ಮತ್ತು ಆಳವಾದ ಸ್ಥಿತಿಯ ಅನುಭವಕ್ಕೆ ಕರೆದೊಯ್ಯುತ್ತದೆ. ಹೌದು, ಇದು ಬಹಳ ಆಳವಾದ ಸ್ಥಿತಿ. ಬಾಬಾ ಹೇಳುತ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸ್ವ ಉನ್ನತಿ ಮತ್ತು ಸೇವೆಯ ಉನ್ನತಿ ಎರಡರಲ್ಲಿ ಒಬ್ಬರು ಹೇಳಿದರು, ಇನ್ನೊಬ್ಬರು ಹಾಂಜಿ ಎಂದು ಹೇಳಿದರು. ಹೀಗೆ ಸದಾ ಏಕತೆ ಮತ್ತು ದೃಢತೆಯಿಂದ ಮುಂದುವರಿಯುತ್ತೀರಿ. ಇಲ್ಲಿ ಬಾಬಾ ದಾದಿಯರ ಮತ್ತು ಪಂಚಪಾಂಡವರ ಉದಾಹರಣೆಯನ್ನು ಬಹಳ ಸುಂದರವಾಗಿ ನೀಡಿದ್ದಾರೆ. ಹಾಂಜಿ ಎನ್ನುವುದು ಕೇವಲ ಒಪ್ಪಿಗೆಯನ್ನು ಸೂಚಿಸುವ ಶಬ್ದವಲ್ಲ. ಇದರಲ್ಲಿ ಎಷ್ಟೊಂದು ದೃಢತೆ ಅಡಗಿದೆ. ಹೌದು, ಇದು ಅಹಂಕಾರದ ಸಂಪೂರ್ಣ ವಿಸರ್ಜನೆ. ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಅತ್ಯಂತ ಕಷ್ಟತರವಾದ ಘಟ್ಟವೆಂದರೆ ನಮ್ಮದೇ ಆದ ಸರಿ ಎಂಬ ಭಾವನೆಯನ್ನು ಬಿಟ್ಟುಕೊಡುವುದು. ಸಂಘಟನೆಯಲ್ಲಿ, ಸೇವೆಯ ಕ್ಷೇತ್ರದಲ್ಲಿ ಎಲ್ಲರಿಗೂ ಅವರದೇ ಆದ ದೃಷ್ಟಿಕೋನಗಳಿರ್ತವೆ. ನಿಜ. ಅದೇ ಒಬ್ಬರು ಒಂದು ವಿಚಾರವನ್ನು ಮುಂದಿಟ್ಟಾಗ ಅದರಲ್ಲಿರುವ ಸಣ್ಣಪುಟ್ಟ ನ್ಯೂನತೆಗಳನ್ನು ಹುಡುಕುವ ಬದಲು ಸಂಪೂರ್ಣ ವಿಶ್ವಾಸದಿಂದ ಹಾಂಜಿ ಎಂದು ಹೇಳುವುದು ನಿಜವಾದ ಆಂತರಿಕ ಶಕ್ತಿಯ ಲಕ್ಷಣ.
ಇದು ನನ್ನ ವಿಚಾರಕ್ಕಿಂತ ಸಂಘಟನೆಯ ಏಕತೆ ಮುಖ್ಯ ಎಂಬ ಉನ್ನತ ಕರ್ಮಾತೀತ ಸ್ಥಿತಿ. ದಾದಿಯರು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗಲೂ ಅಲ್ಲಿ ಸ್ಪರ್ಧೆ ಇರಲಿಲ್ಲ, ಕೇವಲ ಸಮರ್ಪಣಾಭಾವವಿತ್ತು. ಅಲ್ಲಿ ನನ್ನ ಆಲೋಚನೆ ಎನ್ನುವುದಕ್ಕಿಂತ ಬಾಬಾರವರ ಕಾರ್ಯ ಎಂಬ ವಿಶ್ವಾಸವೇ ಪ್ರಧಾನವಾಗಿತ್ತು. ಈ ಏಕತೆಯೇ ಅವರ ಯಶಸ್ಸಿನ ಗುಟ್ಟು. ಖಂಡಿತ. ಎಲ್ಲಿ ಸಂಘರ್ಷಗಳಿಲ್ಲವೋ, ಎಲ್ಲಿ ಕೇವಲ ಪರಸ್ಪರ ಗೌರವದ ಕಂಪನಗಳಿರುತ್ತವೆಯೋ ಅಲ್ಲಿ ಪ್ರತಿಯೊಂದು ಸಂಕಲ್ಪವೂ ಸಿದ್ಧಿಯಾಗ್ತದೆ. ನಾವೆಲ್ಲರೂ ಈ ಹಾಂಜಿ ಸಂಸ್ಕೃತಿಯನ್ನು ಆಳವಾಗಿ ಅಳವಡಿಸಿಕೊಂಡಾಗ ಆ ನಿರ್ವಿಘ್ನ ಪರಿಸ್ಥಾನದ ಅನುಭವವಾಗುತ್ತದೆ. ಹೌದು, ಸಂಪೂರ್ಣ ಶಾಂತಿಯ ಅನುಭವ. ಇಂದಿನ ಈ ಆಳವಾದ ಮಂಥನವು ನಮ್ಮ ಬುದ್ಧಿಯ ಅನೇಕ ಪದರಗಳನ್ನು ಬಿಡಿಸಿ ನಮ್ಮ ಪುರುಷಾರ್ಥಕ್ಕೆ ಹೊಸ ದಿಕ್ಕನ್ನು ನೀಡಿದೆ. ನಾವಿಂದು ದಯಾದೃಷ್ಟಿಯ ಬಗ್ಗೆ, ಕಠಿಣ ಸಂಸ್ಕಾರಗಳನ್ನು ಸಹಾನುಭೂತಿಯಿಂದ ನೋಡುವ ಬಗ್ಗೆ ಬಹಳ ಆಳವಾಗಿ ಚರ್ಚಿಸಿದೆವು. ನಿಜಕ್ಕೂ ಬಹಳ ಗಹನವಾದ ಚರ್ಚೆ. ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡೋಣ. ಇಂದು ನಮ್ಮ ಸಂಪರ್ಕಕ್ಕೆ ಬರುವ ಯಾವುದೇ ವ್ಯಕ್ತಿಯ ಹಳೆಯ ಸಂಸ್ಕಾರಗಳನ್ನು ನೋಡಿ ಇವರೇ ಹೀಗೆ ಎನ್ನುವ ಬದಲು ಅವರ ಕಡೆಗೆ ದಯಾದೃಷ್ಟಿಯನ್ನು ಬೀರುವ ಪ್ರಯೋಗವನ್ನು ಮಾಡೋಣ. ಇದರ ಜೊತೆಗೆ ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ನಾವು ಗಮನಿಸಬೇಕು. ನಮ್ಮದೇ ಒಳಗಿರುವ ಹಳೆಯ ತಮೋಪ್ರಧಾನ ಸಂಸ್ಕಾರಗಳು ಮೇಲಕ್ಕೆ ಬಂದಾಗ ನಾವು ನಮ್ಮ ಮೇಲೂ ದಯೆ ತೋರಲು ಸಮರ್ಥರಾಗಿದ್ದೇವೆ ಎಂದು ಯೋಚಿಸಬೇಕಲ್ವಾ? ಹೌದು, ನಮ್ಮ ಸ್ವಂತ ದೌರ್ಬಲ್ಯಗಳನ್ನು ಕಂಡಾಗ ನಮ್ಮನ್ನೇ ಕಟುವಾಗಿ ಟೀಕಿಸುವ ಬದಲು ಪರಮಾತ್ಮನಂತೆ ನಮ್ಮ ಮೇಲೂ ನಾವು ಕರುಣೆ ಮತ್ತು ದಯಾದೃಷ್ಟಿಯನ್ನು ಬೀರಿ ಪ್ರೀತಿಯಿಂದ ಆ ಸಂಸ್ಕಾರಗಳನ್ನು ಪರಿವರ್ತಿಸಲು ಪ್ರಯತ್ನಿಸಬೇಕು. ಖಂಡಿತ. ನಮ್ಮನ್ನು ನಾವು ದಯೆಯಿಂದ ಕಾಣಲು ವಿಫಲರಾದರೆ ಇತರರಿಗೆ ದಯೆ ತೋರುವುದು ಸಾಧ್ಯವೇ ಇಲ್ಲ. ಈ ಒಂದು ಆಳವಾದ ಪ್ರಶ್ನೆಯನ್ನು ಇಂದಿನ ನಮ್ಮ ಮನಸ್ಸಿನಲ್ಲಿ ಬಿಡುತ್ತಾ ಬಾಬಾರವರ ಅತ್ಯಂತ ಪ್ರೀತಿಯ ವಾಕ್ಯದೊಂದಿಗೆ ಆಳವಾದ ಆತ್ಮಿಕ ಸ್ಥಿತಿಯಲ್ಲಿ ಕುಳಿತು ಇಂದಿನ ಮಂಥನವನ್ನು ಪೂರ್ಣಗೊಳಿಸೋಣ. ಹೌದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.